ಅವಳಿ ನಗರದಲ್ಲಿ ಕಸದ ರಾಶಿಯ ಸಮಸ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು, ಎಲ್ಲೆಂದರಲ್ಲಿ ರಸ್ತೆ ಬದಿಯಲ್ಲಿ ಕಸದ ರಾಶಿ ವಿಲೇವಾರಿ ಸವಾಲಿನ ಕೆಲಸವಾಗಿದೆ. ನಗರವನ್ನು ಸ್ವಚ್ಛವಾಗಿರಿಸಲು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಜಿಲ್ಲೆಯ ಆಯ್ದ ಸ್ಥಳಗಳಲ್ಲಿ ಸ್ವಚ್ಛತಾ ಜಾಗೃತಿ ಮೂಡಿಸಿದ್ರೂ ಎಲ್ಲೆಂದರಲ್ಲಿ ಕಸ ಚೆಲ್ಲುವವರು ಕಡಿಮೆಯಾಗಿಲ್ಲ. ದಂಡ ವಿಧಿಸಿದ್ರೂ ಇದು ನಿರೀಕ್ಷಿತ ಪ್ರಮಾಣದಲ್ಲಿ ಪರಿಣಾಮ ಬೀರಿಲ್ಲ. ಮನಬಂದ ಕಡೆ ತ್ಯಾಜ್ಯ ಸುರಿಯುವುದು ಮುಂದುವರೆದಿದೆ. ಇದರಿಂದಾಗಿ ನಗರದ ಪ್ರಮುಖ ರಸ್ತೆಗಳ ಬದಿಯಲ್ಲಿ ತ್ಯಾಜ್ಯ ರಾಶಿ ರಾಶಿ ಬಿದ್ದಿದ್ದು ದುರ್ನಾಥ ಬೀರ್ತಿದೆ. ರೋಗ ಹರಡುವ ಭೀತಿ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ. ಹೌದು, ಹುಬ್ಬಳ್ಳಿ ಧಾರವಾಡ ನಗರದ ರಸ್ತೆಗಳಲ್ಲಿ ಕಸದ ರಾಶಿಗೆ ಮುಕ್ತಿ ಯಾವಾಗ ಎನ್ನುವ ಪ್ರಶ್ನೆಗೆ ಉತ್ತರ ಸಿಗದಾಗಿದೆ. ಹುಬ್ಬಳ್ಳಿ ಧಾರವಾಡವನ್ನ ಕಸಮುಕ್ತ ನಗರ ಮಾಡಲು ಮಹಾನಗರ ಪಾಲಿಕೆ ಕೋಟ್ಯಾಂತರ ರೂಪಾಯಿ ಹಣ ಮೀಸಲಿಡುತ್ತಿದೆ. ಆದರೆ ಕಸದ ಸಮಸ್ಯೆಗೆ ಮುಕ್ತಿ ದೊರಕಿಸಲು ಹಿಂದೇಟು ಹಾಕುತ್ತಿದೆ. ಹೀಗಾಗಿ ಪ್ರಸಕ್ತ ಸಾಲಿನಲ್ಲಿ ಕಸಮುಕ್ತ ನಗರವನ್ನಾಗಿಸಬೇಕು ಎಂದು ಪಣ ತೊಟ್ಟಿದೆ. ಆದರೆ ಅದು ಇನ್ನೂ ಕಾರ್ಯರೂಪಕ್ಕೆ ಬರದೆ ಕಸಕ್ಕೆ ಮುಕ್ತಿ ಇಲ್ಲದಂತಾಗಿದೆ. ಮಹಾನಗರ ಪಾಲಿಕೆ ಪ್ರತಿದಿನ ಮನೆಯಿಂದ ಕಸ ಸಂಗ್ರಹಿಸುವ ಗುರಿ ಹೊಂದಿದೆ. ಇದಕ್ಕಾಗಿ ಪಾಲಿಕೆ ಒಡೆತನದ 274 ಕಸ ಸಂಗ್ರಹಣೆ ವಾಹನಗಳು ಸಾಲುತ್ತಿಲ್ಲ ಎಂದು 66 ವಾಹನಗಳನ್ನು ಹೊರಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಳ್ಳಲು ನಿರ್ಧರಿಸಲಾಗಿದೆ. ಇದಕ್ಕಾಗಿ 6 ಕೋಟಿ ರೂಪಾಯಿ ತೆಗೆದಿರಿಸಲಾಗಿದೆ. ಹಸಿ ತ್ಯಾಜ್ಯದಿಂದ ಬಯೋಗ್ಯಾಸ್ ಮಾಡಲಾಗುತ್ತಿದೆ. ಪ್ಲಾಸ್ಟಿಕ್ ತ್ಯಾಜ್ಯವನ್ನು ರಸ್ತೆ ನಿರ್ಮಾಣಕ್ಕೆ ಬಳಸಲು ಪಾಲಿಕೆ ಯೋಜನೆ ರೂಪಿಸುತ್ತಿದೆ. ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಮೀಸಲಿಟ್ಟಿದೆ. ಆದರೆ ಕಸದ ರಾಶಿಗೆ ಮುಕ್ತಿ ದೊರಕಿಲ್ಲ. ಅವಳಿ ನಗರದ ಕುಸ್ಗಲ್ ರೋಡ್, ಸುಳ್ಳ ರಸ್ತೆ, ಆನಂದನಗರ ರೋಡ್, ಗೋಕುಲ್ ರಸ್ತೆಯ ರಾಜಧಾನಿ ಕಾಲೋನಿ, ಕಾರವಾರ ರಸ್ತೆ ಬದಿಗಳು ಡಂಪಿಂಗ್ ಯಾರ್ಡ್ನಂತಾಗಿದೆ. ಸಂಜೆ ಹೊತ್ತಿನಲ್ಲಿ ಕಸದ ರಾಶಿಗೆ ಬೆಂಕಿ ಹಚ್ಚುತ್ತಿದ್ದು, ಇದರಿಂದ ವಾಯು ಮಾಲಿನ್ಯವಾಗುತ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಪಾಲಿಕೆ ಅಧಿಕಾರಿ ಕಾರ್ಯನಿರ್ವಾಹಕ ಅಭಿಯಂತರ ಸಂತೋಷ್ ಯರಂಗಳ್ಳಿ ಮಾತನಾಡಿ, ಇನ್ನು ಕಸವನ್ನ ಎಲ್ಲೆಂದರಲ್ಲಿ ಎಸೆಯುತ್ತಿರುವುದರಿಂದ ಜನರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಅಷ್ಟೇ ಅಲ್ಲದೆ ಸರಿಯಾದ ಸಮಯಕ್ಕೆ ಪೌರ ಕಾರ್ಮಿಕರು ಬರುತ್ತಿಲ್ಲ ಎನ್ನುವ ಆರೋಪಗಳು ಕೇಳಿಬರುತ್ತಿವೆ. ಪ್ರತಿ ಮನೆ ಬಳಿ ಕಸ ಸಂಗ್ರಹಿಸುವ ವಾಹನ ಬಂದರೂ ಸಾರ್ವಜನಿಕರು ಅದಕ್ಕೆ ಕಸ ಹಾಕುತ್ತಿಲ್ಲ. ಕಸವನ್ನ ರಸ್ತೆ ಬದಿಗೆ ತಂದು ಹಾಕುತ್ತಿದ್ದಾರೆ. ಇದರಿಂದ ಪರಿಸರ ಮಾಲಿನ್ಯವಾಗ್ತಿದೆ. ಜನ ಏನಾಗಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ನಾವು ಆಟೋ ಟಿಪ್ಪರ್ ಕಳಿಸ್ತೇವೆ. ಕೆಲವೊಂದು ಏರಿಯಾದಲ್ಲಿ 10 ಗಂಟೆ ನಂತರ ಹೋಗುತ್ತೆ. ಸೊ ಕೆಲವೊಂದಿಷ್ಟು ಆಫೀಸ್ ವರ್ಕಿಂಗ್ ಪರ್ಸನ್ಸು ಏನು ಮಾಡ್ತಾರೆ ಅಂತೇಳಿದ್ರೆ, ಆಫೀಸ್ಗೆ ಹೋಗೋ ಮುಂದೆ ತೊಗೊಂಡೋಗಿ ಹಾಕಿಬಿಡ್ತಾರೆ. ಇದು ಹೆಂಗೆ ಅಂತೇಳಿದ್ರೆ ಫುಲ್ ಒಂಥರ ಯಾಂತ್ರಿಕ ಜೀವನ ಆಗಿಬಿಟ್ಟಿದೆ ಮನುಷ್ಯರದು. ಸೊ ಫುಲ್ ಸ್ಪೀಡಲ್ಲಿ ಹೋಗಬೇಕಿರುತ್ತೆ, ಅಥವಾ ಆಫೀಸಲ್ಲಿ ಏನೋ ಇದು ಬರುತ್ತೆ, ಅವ್ರಿಗೆ ಕಸ ಕೊಡುವಂಥ ವ್ಯವಧಾನವೂ ಇರೋದಿಲ್ಲ. ಬಟ್ ಕಸ ತಮ್ಮ ಮನೇಲಿ ಇಟ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಡೇ ಬಂದಾಗ ಅದನ್ನು ಕೊಟ್ಟರು ಅಂತೇಳಿದ್ರೆ ಅದು ಆಬ್ವಿಯಸ್ಲಿ ಕ್ಲೀನ್ ಆಗುತ್ತೆ. ಬಟ್ ಅವ್ರು ಏನು ಮಾಡ್ತಾರೆ, ರಾತ್ರಿ ಅದೊಂದು ಕ್ಯಾರಿಯರ್ ಬ್ಯಾಗಲ್ಲಿ ಕಟ್ಟಿ ಯಾವುದೋ ಒಂದು ಪಕ್ಕದ ಸೈಟಲ್ಲಿ ಅಥವಾ ಎಲ್ಲೋ ಒಂದು ಕಾರ್ನರಲ್ಲಿ ಯಾರೂ ಇರಲಾರಂಥ ಪ್ಲೇಸಲ್ಲಿ ಹಾಕೋಗ್ಬಿಡ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ಬ್ಲ್ಯಾಕ್ ಸ್ಪಾಟ್ ಐಡೆಂಟಿಫೈ ಮಾಡ್ತಾ ಇದ್ದೇವೆ. ಮಾಡಿ ಯಾರು ಹಾಕ್ತಾ ಇದ್ದಾರೆ ಅವ್ರಿಗೆ ದಂಡ ಹಾಕುವಂಥದ್ದು. ಆಮೇಲೆ CC ಕ್ಯಾಮ್ರಾ ಕೂಡಿಸ್ತಾ ಇದ್ದೇವೆ. ಇಲ್ಲಿ ಅವ್ರು ಬೈಕ್ ಮೇಲೆ ಬಂದು ಹಾಕಿದ್ರು ಅಂದರೂ ಕೂಡ ನಮಗೆ ಅವ್ರ ನಂಬರ್ ಸಿಗುತ್ತೆ. ಅವ್ರಿಗೆ ನಾವು ಚಲನ ವಿತರಿಸುವಂಥದ್ದು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೇವೆ. ಶೇಖರಯ್ಯ ಮಠಪತಿ ಹುಬ್ಬಳ್ಳಿ ನಿವಾಸಿ ಮಾತನಾಡಿ, ಹುಬ್ಬಳ್ಳಿ ಜನರೇ, ನೀವು ಕಸವನ್ನು ಎಲ್ಲೆಂದರಲ್ಲಿ ಹಾಕುವುದನ್ನು ಬಿಡಬೇಕು. ಅಷ್ಟೇ ಅಲ್ಲದೆ ಪಾಲಿಕೆ ಅಧಿಕಾರಿಗಳು ಈ ಹೋಟೆಲ್ ಮತ್ತು ಮಳಿಗೆಗಳಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕಬಾರದೆಂದು ಅವರಿಗೆ ಎಚ್ಚರಿಕೆ ನೀಡಬೇಕಾಗಿದೆ. ಅವಳಿ ನಗರವನ್ನು ಸ್ವಚ್ಛಂದವಾಗಿಡಬೇಕಾಗಿದೆ. ಕೂಡಲೇ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ನಗರದ ಕಸದ ರಾಶಿಗೆ ಮುಕ್ತಿ ದೊರಕಬೇಕಿದೆ.